ಖಾಕಿಯಲ್ಲ, ಖಡ್ಗವಲ್ಲ. ಶಿಕ್ಷಣದ ಮೂಲಕ ಸಮಾಜ ಕಟ್ಟಿದಂತಹ ನಾಯಕ. ಒಬ್ಬ ಶಿಕ್ಷಣ ತಜ್ಞ ರಾಜಕೀಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ರಿಫಾರ್ಮ್ಸ್ಗಳನ್ನ ಮಾಡಬಹುದು ಅನ್ನೋದು ಇವರ ವಿಷನ್ ಇಂದ ಗೊತ್ತಾಗುತ್ತೆ. ಹಾಗೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದಲ್ಲಾಗಿರಬಹುದು, ನಮ್ಮ ದೇಶದಲ್ಲಾಗಿರಬಹುದು, ಪದವೀಧರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನು, ಮತ್ತೆ ಶಿಕ್ಷಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು, ಈ ಸಮಸ್ಯೆಗೆ ಪರಿಹಾರವೇನು, ಇವರ ಕೊಂಡಿಯಾಗಿ ಮತ್ತು ಇವರ ಧ್ವನಿಯಾಗಿ ಹೇಗೆ ನಿಂತ್ಕೋಬಹುದು ಅನ್ನೋದಕ್ಕೆ ಇವರು ಬಹಳ ಬೆಸ್ಟ್ ಉದಾಹರಣೆ ಅಂತ ನನಗನ್ಸುತ್ತೆ. ಇವತ್ತಿನ ನನ್ನ ಜನನಾಯಕನ ಅತಿಥಿ ಇವರೇ. ಶ್ರೀ ಸೋಮೇಶ್ವರ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು, ಹಿರಿಯ ಬಿಜೆಪಿ ನಾಯಕರು, ಆಗ್ನೇಯ ಪದವೀಧರ ಕ್ಷೇತ್ರದ NDA ಅಭ್ಯರ್ಥಿ KM ಸುರೇಶ್ ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಆರಾಮಿದ್ದೀನಿ. ರೈಟ್ ಸರ್, ಒಂದು ಹತ್ತತ್ರ 30-35 ವರ್ಷದ ನಿಮ್ಮ ಈ ಸುದೀರ್ಘ ಜರ್ನಿ, 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಸುಮಾರು 500 ಅಧಿಕ ಜನರಿಗೆ ನೀವು ಕೆಲಸ ಕೊಟ್ಟಿದ್ದೀರಾ, ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಹೇಗಿತ್ತು ಈ ಜರ್ನಿ? ಈ ಜರ್ನಿ ಅನ್ನೋದಕ್ಕಿಂತ ಮೇಡಮ್, ಇದು ಜೀವನದ ಒಂದು ಹೋರಾಟ ಅಷ್ಟೇ. ಆ ಹೋರಾಟನ ಮಾಡ್ತಾ 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 ಬಂದಿರೋದು ಬಿಟ್ಟರೆ, ಬದುಕಿಗಾಗಿನೇ, ಹಸುವಿಗಾಗಿನೇ ಒಬ್ಬ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿ ಏನೆಲ್ಲ ಮಾಡ್ಬೋದು ಅಂತ ಅನ್ಸುತ್ತಲ್ಲ, ಅದನ್ನೆಲ್ಲ ಮಾಡ್ತಾ ಬಂದಿರೋವಂಥದ್ದು ಅಷ್ಟೇ. ಭಾಳ ಸಂದರ್ಭಗಳಲ್ಲಿ ನಾನು ಬಾಂಬೆಗೆ ಹೋಗಿಲ್ಲ. ಬಾಂಬೆಗೆ ಹೋದ್ರೆ ಹೇಳ್ತಾ ಇರ್ತಾರೆ, ಬಾಂಬೆ ಆ ರಶ್ ಇರೋ ಟ್ರೈನಲ್ಲಿ ಹೊತ್ಕೊಂಡ್ರೆ ಹಿಂದಕ್ಕೆ ಕತ್ತಿದ್ರೆ ಮುಂದೆ ಜನನೇ ಕರ್ಕೊಂಡು ಹೋಗ್ತಾರೆ ತಳ್ಕೊಂಡು ಅಂತ. ನಂದು ಪರಿಸ್ಥಿತಿ ಹಾಗೆ. ಈ ಸಮಾಜ, ನಾನು ಇಲ್ಲಿ ಹತ್ತಿದ್ದೀನಿ, ಸ್ನೇಹಿತರು, ಸಮಾಜ, ಬೇರೆ ಬೇರೆ ವ್ಯಕ್ತಿಗಳು, ಹಿರಿಯರು ನನ್ನನ್ನು ತಳ್ಕೊಂಡು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಿದ್ದಾರೆ ಅಂತ ನನ್ನ ಭಾವನೆ ಅಷ್ಟೆ. ನಾನು ತುಂಬ ಜನರನ್ನ ಮಾತಾಡಿಸಿದೆ, ನಿಮ್ಮ ಬಗ್ಗೆ ಕೇಳಿದೆ. ಆ್ಯಕ್ಚುಲಿ ಬಿಫೋರ್ ಇಂಟರ್ವ್ಯೂ ನಿಮ್ಮ ಬಗ್ಗೆ ಅಭಿಪ್ರಾಯವನ್ನ ಕೇಳಿದಂತಹ ಸಂದರ್ಭದಲ್ಲಿ ನಿಮ್ದೊಂದು ಸ್ಲೋಗನ್ ಇದೆಯಂತೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಅಪಾರ ಅನ್ನೋದು. ಯಾಕೆ ಬಂತು ಇದು? ಇದಕ್ಕೆ ಇನ್ಸ್ಪಿರೇಷನ್ ಏನು? ಇಲ್ಲ, ಇದಕ್ಕೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಹೆಚ್ಚು ನಾನು ಸಮಾಜದಿಂದ ಪಡ್ಕೊಂಡಿರೋದೇ ಜಾಸ್ತಿ. ನಮ್ಗೆ ಯಾವುದೇ ಒಂದು ಕುಟುಂಬದ ಆರ್ಥಿಕ ಹಿನ್ನೆಲೆ ಅಥವಾ ತುಂಬ ದೊಡ್ಡ ಸಾಮಾಜಿಕ ಹಿನ್ನೆಲೆ ಆ ಥರದ ಕುಟುಂಬ ಏನಲ್ಲ. ತುಂಬ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬ ಬಂದಿರೋದು. ನಂಗೆ ಏನೆಲ್ಲ ಇವತ್ತಿದೆ ಅನ್ನೋದಿದೆಯಲ್ಲ, ಅದೆಲ್ಲ ಸ್ನೇಹಿತರು ಮತ್ತು ಸಮಾಜ ಕೊಟ್ಟಿರೋವಂಥದ್ದು. ಹಾಗಾಗಿ ನಾವು ಸಮಾಜದ ಜೊತೆಗೆ ಯಾವುದೇ ಮುಖವಾಡ ಇಲ್ಲದೆ ಬದುಕಬೇಕು ಅನ್ನೋ ಅಂಥದ್ದು ನನ್ನ ಪಾಲಿಸಿ ಇದೆ. ಹಾಗಾಗಿ ಅದ್ರ ಪ್ರಕಾರ ಹೋಗ್ತೀನಿ. ನಿಮ್ಮ ಹಿನ್ನೆಲೆ ತಿಳಿಸಬಹುದಾ ಸರ್? ಯಾರು ಆ್ಯಕ್ಚುಲಿ KM ಸುರೇಶ್? ನಂದು ದಾವಣಗೆರೆಯಿಂದ ಒಂದು 20-22 ಕಿಲೋಮೀಟರ್ ದೂರದಲ್ಲಿ ಕಾರಿಗ್ನೂರು ಅಂತ ಹೇಳಿ ಬರುತ್ತೆ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ನಾಡಿನ ಒಬ್ಬ ಅಪ್ರತಿಮ ನಾಯಕ JH ಪಟೇಲ್ ಊರದು. ಅದೇ ಊರಿನಿಂದ ಬಂದಿರುವಂಥ ವ್ಯಕ್ತಿ ನಾನು. ನನ್ನ ತಂದೆ, ನಮ್ಮ ಅಪ್ಪಾಜಿಯವರು ಅಣ್ಣ ತಮ್ಮಗಳು 5 ಜನ. ದಾವಣಗೆರೆಯಲ್ಲಿ 1971-72 ಸುಮಾರಿಗೆ ಬಂದರು. ನಾನು 1 ವರ್ಷದ ಪಾಪು ಅವಾಗ. ಅಲ್ಲಿಂದ ನಾನು ದಾವಣಗೆರೆಗೆ ಬಂದಿರೋ. ಸೊ ನಿಮಗೆ ಶಿಕ್ಷಣ ಸಂಸ್ಥೆಯನ್ನ ಶುರು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಮೇಡಮ್, ನಾವು ಮೂಲತಃ ನಮ್ಮ ದೊಡ್ಡಪ್ಪಾಜಿ ಒಬ್ಬರು ಒಳ್ಳೆ ಲೆಕ್ಚರ್ ಇದ್ದರು. ತುಂಬ ಒಳ್ಳೆ ಇಂಗ್ಲೀಷ್ ಲೆಕ್ಚರ್ ಇದ್ದರು, ಅಪ್ಪಾಜಿ ಅಣ್ಣ. ನಾನು ನನ್ನ PU ಎಜುಕೇಷನ್ ನಂತರ ಹಿರಿಯೂರಲ್ಲಿ ಒಂದು ಸಣ್ಣ ಕೆಲಸಕ್ಕೆ ಅಂತ ಹೋದೆ. ಹೋಗುವಾಗ ನಾನು ಅಲ್ಲಿ ಒಂದು ವಾಣಿ ಸಕ್ಕರೆ ಕಾಲೇಜ್ ಅಂತ ಇದೆ, ಅಲ್ಲಿ ನಾನು ಡಿಗ್ರಿನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೆಲಸ ಮಾಡಿದೆ. ವಾಪಸ್ ಅಲ್ಲಿಂದ ಬಂದ ನಂತರ ದಾವಣಗೆರೆ ನಾನು ಫೈನಲ್ ಇಯರ್ ಡಿಗ್ರಿ ಮಾಡ್ಕೊಂಡು ಸೇರಿದಾಗ ನಾನು ಆ ವೃತ್ತಿಯಲ್ಲಿ ಆ ಟೈಮಲ್ಲಿ ನನಗಿರೋವಂಥ ಸಣ್ಣ ಸೋರ್ಸಸ್ಸಲ್ಲೇ ಒಂದು ಆಟೋ ತೊಗೊಂಡೆ. ಆಟೋ ಓಡಿಸ್ತಾನೆ ನಾನು ಡಿಗ್ರಿ ಮುಗಿಸ್ಕೊಂಡೆ. ಒಂದು ಸಂಜೆ ನನ್ನ ಸ್ನೇಹಿತರೊಬ್ಬರು ಒಂದು ಫೈನಾನ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೇನು ಮಾಡ್ತಿದ್ದೀರಿ ನೀವು ಅಂತ ಹೇಳಿದ್ರೆ, ಇಲ್ಲ ಸಂಜೆ ನಾನು ಫೈನಾನ್ಸಲ್ಲಿ ಕೆಲಸ ಮಾಡ್ತೀನಿ, ಪಿಗ್ಮಿ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಂಗೊಂದು ಅವಕಾಶ ಕೊಡಿಸ್ಬೋದಾ ಅಂತ ಮಾಬಲೇಶ ಅಂತ ಹೇಳಿ ಆತನ ಹೆಸರು. ಆತ ಕೊಡಿಸ್ದ. ಒಂದು 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. 93 ನಾನು 22ನೇ ವಯಸ್ಸಿಗೆ ನಾನೇ ಒಂದು ಸ್ವಂತ ಫೈನಾನ್ಸ್ನ ಪ್ರಾರಂಭ ಮಾಡಿದ್ವಿ. ಅಶೋಕ್ ರೆಡ್ಡಿ ಅಂತ ಹೇಳಿ ಒಬ್ಬ ಒಳ್ಳೆ ಅಡ್ವೊಕೇಟ್ ಅವರು, ಮೂಲತಃ ಶಿಕಾರಿಪುರದ ಹತ್ರ ಹಾರೆಗೊಬ್ಬದವ್ರು ಅವರು. ನನ್ನ ಅವರ ಪರಿಚಯ ಆಗಿ 1 ವರ್ಷ ಆಗಿತ್ತು. ಅವರು ನಾನು ಒಟ್ಟಿಗೆ ಸೇರಿ ಒಂದು ಫೈನಾನ್ಸ್ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿದ್ವಿ. 93ರಿಂದ ಆಲ್ಮೋಸ್ಟ್ 2026 33 ವರ್ಷಗಳಿಂದ ಇವತ್ತು ಜೊತೆಗೆ ಇದ್ದೀವಿ. ಒಂದು ಸ್ವಂತ ಅಣ್ಣ ತಮ್ಮನೂ ಜೊತೆಗಿರೋದು ಅಪರೂಪದ ದಿನಗಳಲ್ಲಿ. ಅವತ್ತು ಏನು ನಾವು ಒಟ್ಟಿಗೆ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇವತ್ತು ಜೊತೆಗೆ ಇದ್ದೀವಿ. ಅಲ್ಲಿಂದ ಬದುಕು ಹಿಂಗೆ ಕಟ್ಕೊಳ್ತಾ ಬಂತು. ಸಮಾಜಕ್ಕೋಸ್ಕರ ಏನಾರು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ದಾವಣಗೆರೆಯ ನಿಟುವಳ್ಳಿ ಮಧ್ಯಭಾಗದಲ್ಲಿ ಒಂದು ನಮ್ಮದೇ ಸಂಸ್ಕೃತಿ ಜೊತೆಗೆ, ಭಾರತೀಯ ಸಂಸ್ಕೃತಿ ಜೊತೆಗೆ ಒಂದು ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಸೋಮೇಶ್ವರ ವಿದ್ಯಾಲಯ ಅನ್ನೋ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಭಾಳ ಜನ, ಸರ್ ನೀವು ಕಾನ್ವೆಂಟ್ ಅಂತ ಇಡಬೇಕಿತ್ತು, ಕಾನ್ವೆಂಟ್ ಅಂತಿದ್ರೆ ಅಡ್ಮಿಷನ್ ಜಾಸ್ತಿ ಬರುತ್ತೆ ಅಂತ. ಇಲ್ಲ, ನಾವು ವಿದ್ಯಾಲಯ ಅಂತಲೇ ಇಟ್ಕೊಳ್ತೀವಿ, ವಿದ್ಯಾಲಯನ ಹೆಸರಲ್ಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ದಾವಣಗೆರೆದೊಂದು ಟ್ರೆಂಡ್ ಆಯಿತು, ವಿದ್ಯಾಲಯ, ಸೋಮೇಶ್ವರ ವಿದ್ಯಾಲಯ ಅಂತ.
ಹಾಗಾಗಿ ನಮಗೆ ಏನಾದರೂ ಹೊಸದನ್ನು ಮಾಡಬೇಕು ಅನ್ನೋ ಏನು ನಾನು ತುಡಿತಾ ಇತ್ತಲ್ಲ, ಅದು ಶಾಲೆ ಮಾಡಲಿಕ್ಕೆ ನನಗೊಂದು ಪ್ರೇರಣೆ ಕೊಡ್ತೀನಿ. ಸೊ ಒಂದು ಶಾಲೆಯ ನಂತರ ಮತ್ತೊಂದು ಈ ಪ್ರಕೃತಿಯ ಮಡಿಲಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಕೂಡ ಮಾಡಿದ್ರಿ. ಈ ಸ್ಕೂಲಲ್ಲಿ ನಡೆಯುವಂತಹ ಸೋಮೇಶ್ವರೋತ್ಸವ ಏನಿದೆ ಅದು ಕರ್ನಾಟಕಕ್ಕೆ ಫೇಮಸ್. ಆ್ಯಕ್ಚುಲಿ ಮಧ್ಯ ಕರ್ನಾಟಕಕ್ಕಂತೂ ತುಂಬಾ ಫೇಮಸ್ ಇದು. ಯಾಕೆ ಈ ಕಲ್ಚರಲ್ ಈವೆಂಟನ್ನು ಅಥವಾ ಈ ವಾರ್ಷಿಕೋತ್ಸವವನ್ನು ಇಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ಅನ್ನಿಸ್ತು? ಇದರಿಂದ ಸೊಸೈಟಿಗೆ ಹೋಗೋ ಮೆಸೇಜ್ ಏನು? ಮೇಡಮ್ ಏನಿಲ್ಲ, ಇದು ದಾವಣಗೆರೆಲ್ಲೇ ಸೋಮೇಶ್ವರೋತ್ಸವ ಸ್ಟಾರ್ಟ್ ಮಾಡಿದ್ದು. ಇದು 2012 ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಮೂಲತಃ ಕಾರಿನೂರು ಆಗಿರೋದ್ರಿಂದ ಈ ಭಾಗಕ್ಕೆ ಒಂದು ಒಳ್ಳೆಯ ಶಾಲೆಯನ್ನು ಕೊಡಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಜೊತೆಗೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿ ಸೋಮೇಶ್ವರೋತ್ಸವ ದಾವಣಗೆರೆಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ದಾವಣಗೆರೆಗೆ ಒಂದು ಕಲ್ಚರಲ್ಲಿ ಒಂದು ಏನಾದರೂ ಮಾಡ್ಬೋದು, ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಸಾಂಸ್ಕೃತಿಕವಾಗಿ ಒಂದು ಹಬ್ಬ, ಬರೀ ಶಾಲೆಯ ವಾರ್ಷಿಕೋತ್ಸವ ಅನ್ನೋದ್ರ ಆಚೆ ಇಡೀ ನಗರಕ್ಕೆ, ನಗರದ ಅಸ್ಮಿತೆಗೋಸ್ಕರ ಒಂದು ಏನಾದರೂ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇಟ್ಕೊಂಡು ಶಾಲೆಯನ್ನು ಒಂದು ವೇದಿಕೆಯಾಗಿ ಮಾಡಿಕೊಂಡು, ಈಗ ಭಾಳ ಸರಿ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಆಡಿಯನ್ಸ್ ಕೊರತೆ ಇರುತ್ತೆ. ಆದರೆ ನಮ್ಮ ಶಾಲೆಗೆ ಹಂಗಾಗಲ್ಲ. ಪೇರೆಂಟ್ಸು ಒಳ್ಳೆ ಆಡಿಯನ್ಸ್ ಆಗೋದ್ರಿಂದ ನಮ್ಮ ಪೇರೆಂಟ್ಸ್ಗಳಿಗೂ ತುಂಬ ಒಳ್ಳೊಳ್ಳೆ ಗೆಸ್ಟ್ಗಳು ಬರ್ತಾರೆ, ಒಳ್ಳೊಳ್ಳೆ ಅತಿಥಿಗಳು ಬರ್ತಾರೆ. ಅಂಥದ್ದು ಇರೋದ್ರಿಂದ ನಮಗೊಂದು ಒಳ್ಳೆ ಯಾವಾಗಲೂ ಒಂದು ಪ್ರೇಕ್ಷಕ ಸಮೂಹ ಇದೆ. ಆ ಕಾರಣಕ್ಕೆ ನಾವು ಸೋಮೇಶ್ವರೋತ್ಸವ ಒಂದು ಒಳ್ಳೆ ಫೆಸ್ಟಾಗಿ ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮೆಲ್ಲ ಶಿಕ್ಷಕರ, ನಮ್ಮ ಅಧ್ಯಕ್ಷರಾದ ಅಶೋಕ್ ರೆಡ್ಡಿ ಅವರ ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ್ವಿ. ತುಂಬ ಒಂದು ಒಳ್ಳೆ ಕಾರ್ಯಕ್ರಮನ 2005ರಿಂದ ಜೋಡಿಸ್ತಾ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಒಂದು 22 ವರ್ಷ. ತುಂಬ ಅದ್ಭುತವಾದಂಥ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹೋಗಿದ್ದಾರೆ. SP ಬಾಲಸುಬ್ರಹ್ಮಣ್ಯಂ ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ. ಲಾಸ್ಟ್ ಇಯರ್ ರಮೇಶ್ ಅರವಿಂದ್ ಬಂದಿದ್ರು, ರಾಜೇಶ್ ಕೃಷ್ಣನ್ ಬಂದಿದ್ರು, MD ಪಲ್ಲವಿ ಬಂದಿದ್ರು, ಮುಖ್ಯಮಂತ್ರಿ ಚಂದ್ರು ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು, ಜಯಂತ್ ಕಾಯ್ಕಿಣಿಯವ್ರು ಬಂದಿದ್ರು. ಈ ಥರ ಬೇರೆ ಬೇರೆ ಕ್ಷೇತ್ರದ ಅನೇಕ ವ್ಯಕ್ತಿಗಳು, ಹೊರನಾಡು ಅನ್ನಪೂರ್ಣೇಶ್ವರಿಯ ಧರ್ಮದರ್ಶಿಗಳಂತ ಭೀಮೇಶ್ವರ್ ಜೋಶಿಯವರು ಬಂದಿದ್ರು. ಈ ಥರ ಡಾಕ್ಟರ್ ಮೋಹನ್ ಆಳ್ವ ಬಂದಿದ್ರು. ಈ ಥರದ ಬೇರೆ ಬೇರೆ ಕ್ಷೇತ್ರದ ಕೆಲಸ ಮಾಡಿರ್ತಕ್ಕಂಥ ಅನೇಕ ಪ್ರಜ್ಞಾವಂತರನ್ನ, ನಮಗೆ ಆದರ್ಶ ಅನ್ನೋ ಅಂಥವ್ರನ್ನ ಕರ್ಕೊಂಡು ಬಂದು ನಮ್ಮ ಮಕ್ಳ ಮುಂದೆ ನಿಲ್ಲಿಸ್ಬೇಕು ಅಂತ. ನಮ್ಮ ಮಕ್ಕಳಿಗೆ ಯಾರು ಏನಾಗ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಮಾಡಲ್ಲ ಯಾರು. ಒಂದು 2 ವರ್ಷದ ಕೆಳಗೆ ಒಬ್ಬ ಹುಡುಗ ಬಂದಿದ್ದ, 2 ಕೈ ಇಲ್ಲ, ಅವನು ಇಂಟರ್ನ್ಯಾಷನಲ್ ಸ್ವಿಮ್ಮರ್ ವಿಶ್ವಾಸ್ ಅಂತೇಳಿ. ಈ ಥರದ ಮಕ್ಕಳುಗಳು ಒಂದು 10 ವರ್ಷದ ಕೆಳಗೆ ಒಬ್ಬ ಇಂಟರ್ನ್ಯಾಷನಲ್ ಸಬ್ ಜೂನಿಯರ್ ಚದುರಂಗ ಪ್ರಶಸ್ತಿ ತೊಗೊಂಡವನು ಬಂದಿದ್ದ. ಇವತ್ತು ನಮ್ಮ ಮಕ್ಕಳು ರಾಷ್ಟ್ರಮಟ್ಟಕ್ಕೆ ಚದುರಂಗ ಸ್ಪರ್ಧೆಯಲ್ಲಿ ಹೋದ್ರು. ಈ ಥರ ಬೇರೆ ಕ್ಷೇತ್ರದ ಗಣ್ಯರನ್ನ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋಂಥ ಒಂದು ಉದ್ದೇಶದಿಂದನೇ ಈ ಸೋಮೇಶ್ವರೋತ್ಸವವನ್ನು ನಾವು ಪ್ರಾರಂಭ ಮಾಡಿರುವಂಥದ್ದು. ಜನರ, ಪೋಷಕರ, ನಮ್ಮ ಜಿಲ್ಲೆಯ ಎಲ್ಲ ಜನರ ತುಂಬ ಒಳ್ಳೆ ಸದಾಭಿಪ್ರಾಯ ಮತ್ತು ಸಪೋರ್ಟು ಆ ಫೆಸ್ಟಿಗೆ ಸಿಕ್ತು ನಮಗೆ. ಮನೆಯಲ್ಲಿರೋ ಹಿರಿಯರಿಗೆ ಈ ಮಾಡರ್ನ್ ಎರಾದಲ್ಲಿ ಅಥವಾ 21ನೇ ಶತಮಾನದಲ್ಲಿ ಅಥವಾ ನಾವೇನು ಹೇಳಬೇಕು ಮಾಡರ್ನ್ ಜಮಾನದ ಇನ್ಫ್ಲೂಯೆನ್ಸಿಂದನೋ ಏನೋ ಗೊತ್ತಿಲ್ಲ, ಮನೇಲಿರೋ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡದೇ ಇರುವಂತಹ ದಿನಗಳನ್ನು ನಾವು ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಆದರೆ ನಿಮ್ಮ ಶಾಲೆಯ ಮಕ್ಕಳನ್ನು ನಾನು ಮಾತಾಡಿಸ್ದೆ, ಅವ್ರನ್ನ ಕರೆದು ಕೇಳಿದೆ, ನಿಮ್ಮನ್ನ ಮತ್ತು ನಿಮ್ಮ ಶ್ರೀಮತಿನ ಅಪ್ಪ ಅಮ್ಮ ಅಂತ ಕರೀತಾರಂತೆ ಸರ್. ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಂದರೆ ಇಲ್ಲಿನ ಸುರೇಶ್ ಸರ್. ಏನೋ ಓನರ್ ಅಂತಂದರೆ ತುಂಬ ಸ್ಟ್ರಿಕ್ಟ್ ಇರ್ತಾರೆ, ತುಂಬ ಮೇ ಬಿ ಹೆಂಗೇನು ಅಂತ ಗೊತ್ತಾಗಲ್ಲ. ಬಟ್ ನಮ್ಮ ಓನರ್ ಆ ರೀತಿ ಇಲ್ಲ, ತುಂಬಾ ಫ್ರೆಂಡ್ಲಿ. ಸರಿಗೆ ನಾನು ಒಬ್ಬಳೇ ಅಂತಲ್ಲ, ತುಂಬ ಜನ ನಾನು ನೋಡಿರೋ ಪ್ರಕಾರ ಒಂದು 20 to 25 ಮೆಂಬರ್ಸ್ ಅಂತೂ ಅವ್ರಿಗೆ ಅಪ್ಪ ಅಂತ ಕರೆದಿರೋದನ್ನ ನಾನು ನೋಡಿದ್ದೀನಿ. I don't feel like my parents are different and they are different. I see both of them in the place of my parents, and of course they are my parents. I call them Appa and Amma. Like the love they give, the care they show, and the affection they have, it's not even describable. It's very different, and it is the only thing we can experience. It's not something that we can share, or we can share it, express it in our words. He's very loving, he's very caring, like he's very genuine from his heart. Like he don't show up things just for the society or just for things. Whatever he gives it from the heart, and that is what touches us. That's what made me call him dad, and I call him very proudly. I can tell that I'm his daughter. ತುಂಬ ಏನು ಇಷ್ಟ ಅಂದರೆ ಸುರೇಶ್ ಸರ್ ಆಗಲಿ, ವೀಣಾ ಮ್ಯಾಮ್ ಆಗಲಿ, ಎಲ್ಲರನ್ನೂ ಈಕ್ವಲಾಗಿ ಟ್ರೀಟ್ ಮಾಡ್ತಾರೆ ಅಂತ. ನಾನು ಯಾವಾಗ ವೀಣಾ ಮ್ಯಾಮ್ ಹತ್ರ ಹೇಳ್ಕೊಂಡೆ, ಅವರಂದರು ಬೇಜಾರಾಗಬೇಡ, ಇಲ್ಲೇ ಇದ್ದೀವಿ ನಿಮ್ಮ ಅಪ್ಪ ಅಮ್ಮ, ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊ, ನಿಂಗೆ ಫ್ರೀ ಆಗಿರು, ತೊಂದರೆ ಪಡಬೇಡ ಅಂತ ಅಂದ. ಆಮೇಲೆ ಸುರೇಶ್ ಸರ್ ಕರೆದ್ಬಿಟ್ಟು ಕೇಳಿದ್ರು, ಎಲ್ಲಿ ಓದ್ತಿದ್ದೆ ಮುಂಚೆ, ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಅಂತ. ಆವಾಗ ನಾನು ಹೇಳಿದೆ, ನನಗೆ ಪಪ್ಪ ಇಲ್ಲ, ಅಮ್ಮನೇ ಇದ್ದಾರೆ ಅಂತ. ಅವರಂದ್ರು ಬೇಜಾರಾಗಬೇಡ, ನಾನು ಇಲ್ಲೇ ಇದ್ದೀನಲ್ಲ, ಏನು ಕಷ್ಟಪಡ್ತೀಯಾ, ಏನಾದರೂ ನನ್ನ ಹತ್ರ ಮಾತಾಡು, ಮತ್ತು ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಕೊ, ಸಾಲ್ವ್ ಮಾಡ್ತೀನಿ.
ಏನು ಕಷ್ಟ ಅಂತ ಅನ್ಕೊಳಕ್ಕೆ ಹೋಗಬೇಡ ಸ್ಕೂಲಲ್ಲಿ, ಎಲ್ಲದರಲ್ಲೂ ಮುಂದೆ ಇರು, ಹಿಂದೆ ಹೋಗಬೇಡ ಅಂತ ಹೇಳಿದ್ರು. ನನ್ನ ಪಪ್ಪನ ಥರನೇ ಇವರು ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ ನನ್ನ ಜೊತೆ ಅಂತ ಅನಿಸ್ತು. ಮತ್ತು ಪಪ್ಪ ಅಂತ ಕರೆಯೋಕ್ಕೆ ಖುಷಿ ಕೂಡ ಆಗುತ್ತೆ, ಮತ್ತು ಅವರನ್ನ ಮಾತಾಡಿಸ್ಲಿಲ್ಲ ಅಂದರೆ ಸಮಾಧಾನ ಆಗುತ್ತೆ. ವಿಷ ಬರೆವಂತ ತಂದೇನೋ ಆಗಿ ಯಾಕೆ, ಹೇಗೆ ಇದು ಇಲ್ಲ ಮೇಡಮ್. ಇಷ್ಟೊಂದು ಬಾಂಡಿಂಗ್ ಎಲ್ಲ ಎಲ್ಲಿಂದ? ಇಲ್ಲ ನಿಮ್ಗೆ ಒಂದು ತಿಳ್ಕೊಳ್ಳಿ, ನಾವು ಹೆಂಗಿರ್ತೀವೋ ಸಮಾಜ ನಮ್ಮ ರಿಫ್ಲೆಕ್ಟ್ ಅಷ್ಟೇ ಅದು. ಸಮಾಜ ಅಂದರೆ ಯಾರು? ನಮ್ಮ ಪ್ರತಿಬಿಂಬ ಅಷ್ಟೇ ಅದು. ನಾನೇನಿದ್ದೀನೋ ನನ್ನ ಪ್ರತಿಬಿಂಬ ಅಲ್ಲಿ ಕಾಣುತ್ತೆ. ಮಗು ಏನಿರುತ್ತೋ ಅದ್ರ ಪ್ರತಿಬಿಂಬ ಸಮಾಜ ಇರುತ್ತೆ. ಹಾಗಾಗಿ ನಾವು ಮಕ್ಕಳ ಜೊತೆಗೆ, ಮಕ್ಕಳು ಅಂದರೆ ದೇವರವರು, ದೇವ್ರ ಸಮಾನ ಇರೋದನ್ನೇ ನಾವು ಮಕ್ಕಳು ಅಂತ ಹೇಳಿರೋವಂಥದ್ದು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಒಂದು ಹತ್ರ ಹೇಳ್ತಾರೆ, ದೇವರು ಒಂದು ಮಗುವೇ ಒಂದು ದೇವರು ಅಂತೇಳಿ. ಹಾಗಾಗಿ ಅವ್ರು ದೇವ್ರ ಸಮಾನ ಇರೋಂಥ ಮಕ್ಕಳ ಜೊತೆಗೆ ನಾವು ಹೆಂಗೆ ಅವ್ರಿಗೆ ವಿಶ್ವಾಸ ಪ್ರೀತಿ ತೋರಿಸ್ತೀವಿ, ಆ ಮಕ್ಕಳು ನಮ್ಮ ಜೊತೆ ಹಂಗೆ ತೋರಿಸ್ತಾರೆ ಅಷ್ಟೇ. ಇನ್ನೇನು ಅದ್ರ ವಿಶೇಷ ಅಂತ ಏನಿಲ್ಲ. ಓಕೆ, ಸೊ ಮಕ್ಕಳು ಮನಸ್ಸಿಂದ ಬರೋ ಮಾತದು ಅಪ್ಪ ಅಮ್ಮ ಅಂತ. ಅವ್ರ ಮನಸ್ಸಿಂದ ಬರೋವಂಥ. ಹೌದು ಸರ್. ಅಂದ್ರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಅಪ್ಪ ಅಮ್ಮ ಅಂತ ಕರೆಸ್ಕೋಬೇಕು ಅಂತಂದ್ರೆ ಅದು ಎಂಥ ಪ್ರೀತಿ ಕೊಟ್ಟಿರ್ಬೋದು ನೀವು ಅವರಿಗೆ, ಅಥವಾ ಅದು ಎಂಥ ಕಂಫರ್ಟ್ ಫೀಲ್ ಮಾಡಿಸಿರಬಹುದು ಅನ್ನೋದು. ಪ್ರೀತಿ ಅನ್ನೋದಕ್ಕಿಂತ ಆ ಮಗುನ ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸ ತುಂಬಿದ್ರೆ ಆ ಮಗು ನಿಮ್ಮನ್ನ ಹಂಗೆ ಕಾಣುತ್ತೆ. ಯಾವ ಮಕ್ಕಳು ಅವ್ರ ಅಪ್ಪ ಅಮ್ಮನ ಬಿಟ್ಟು ಹೊರಗೆ ಬಂದು ನೋಡಿದ್ರೆ ಫಸ್ಟ್ ನೋಡಿದ್ರೆ ಟೀಚರ್ನ. ಹೌದು. ಯಾವ ಶಿಕ್ಷಕರು ಆ ಮಗುನ ಪ್ರೀತಿ ತೋರಿಸ್ತಾರಲ್ಲ, ಆ ಶಿಕ್ಷಕರ ತಂದೆ ತಾಯಿಗೆ ಮಗು ಆಗ್ತಾರೆ. ನನಗೊಬ್ಬ ರಾಧಾಮಣಿ ಅಂತ ಮೇಡಮ್ ಇದ್ರು. ನನಗೆ 5, 6, 7ನೇ ಕ್ಲಾಸಲ್ಲಿ ನಂಗೆ ಪಾಠ ಮಾಡ್ದೆ. ನಾನು ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿ. ನನಗೆ ಅವ್ರು ಏನು ಪಾಠ ಮಾಡಿದ್ರು ನಂಗೆ ದೇವರೇ ನೆನಪಿಲ್ಲ ಇವತ್ತಿಗೂ. ಆದರೆ ಅವ್ರು ನನಗೆ ಅವಾಗ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳನ್ನ ಕಲಿಸಿದ್ರು. ಆಫ್ಟರ್ ಕ್ಲಾಸ್ ಅವರ್ಸ್ ಮಾರಲ್ ವ್ಯಾಲ್ಯೂಸ್ ಹೇಳ್ಕೊಟ್ರು ನನಗೆ. ನಿಂಗೆ ಯಾರಪ್ಪ ನೀನು ಬೆಸ್ಟ್ ಟೀಚರ್ ಅಂದರೆ, ನಾನು ಇಡೀ ನನ್ನ ವಿದ್ಯಾರ್ಥಿ ಜೀವನದ ನಾನು ಇವತ್ತು ಹೇಳಿದ್ರು ರಾಧಾಮಣಿ ಮೇಡಮ್ ಅಂತೇಳಿ. ಅವರು ಈಗ ಒಂದು 4-5 ವರ್ಷದ ಕೆಳಗೆ ತೀರ್ಕೊಂಡ್ರು. ಅವ್ರು ಇಡೀ ಬದುಕನೇ ಅವ್ರ ಮದುವೆ ಆಗಿರಲಿಲ್ಲ, ಶಿಕ್ಷಣ ವೃತ್ತಿಗೋಸ್ಕರನೇ ಮೀಸಲಾಗಿಟ್ಟಿದ್ರು. ಅವ್ರು ತೀರ್ಕೊಳ್ಳೋ ಕೊನೆ ದಿನ ತನಕ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು. ಅವರು ಭಾಳಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಆಗಿದ್ರು. ಆದರೆ ನಾನು ಶಾಲೆ ಮಾಡಿದ ಒಂದೇ ದೃಷ್ಟಿಯಿಂದ ನಾನು ತುಂಬ ಪ್ರೀತಿಯಿಂದ ಕಾಣ್ತೆ. ನನ್ನ ಶಿಷ್ಯ ನೀನು ಶಾಲೆ ಮಾಡಿದೀಯಪ್ಪ, ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ರು. ನಾನು ಅವಾಗ ಮೇಡಮ್ಗೆ ಹೇಳ್ದಿಲ್ಲ, ಅದು ಪ್ರೇರಣೆನೇ ನೀವು ಅಂತ. ನನಗೂ ಅವ್ರಿಗೆ ಯಾವುದೇ ರಕ್ತ ಸಂಬಂಧ ಇಲ್ಲ, ನನಗೂ ಅವ್ರಿಗೆ ಯಾವುದು ಬಾಂಧವ್ಯ ಇಲ್ಲ. ನಂಗೆ ಪಾಠ ಮಾಡಿದ ಮಿಸ್ಸು, ಅದು ನಾನು ನಮ್ಮನ್ಕಿಂತ ಹೆಚ್ಚು ಅವ್ರು ಗೌರವಿಸ್ತಾ ಇದ್ದೆ. ಅವ್ರು ನನಗೆ ಕಲಿಸ್ಕೊಟ್ಟಿದ್ದು ಪಾಠ ಅಷ್ಟೇ. ಹಂಗಾಗಿ ಶಿಕ್ಷಕರು ಯಾವಾಗಲೂ ಮಕ್ಕಳ ಮನಸ್ಸಲ್ಲಿ ಉಳಿತಾರೆ, ಯಾವಾಗ ಅವ್ರ ವಿಶ್ವಾಸ ತುಂಬಿದಾಗ ಉಳಿತಾರೆ. ಮಕ್ಕಳ ಮನಸ್ಸಲ್ಲಂತೂ ಖಂಡಿತ ಉಳಿತಾರೆ, ಕೊನೆವರೆಗೂ ಉಳಿತಾರೆ. ಆದರೆ ಫಾರಿನ್ಗೆ ಹೋದಾಗ ಒಂದು ಮಗು ಜರ್ಮನಿಯಿಂದ ಪ್ರತಿನಿತ್ಯ ವಿಡಿಯೋ ಕಾಲ್ ಮಾಡಿ ನಿಮ್ಮ ಶ್ರೀಮತಿಗೆ ಮಾತಾಡ್ಸದೇ ಇದ್ರೆ ಆಕೆಯ ದಿನ ಆಗಲ್ವಂತೆ. ಇಲ್ಲ, ಆ ಥರ ತುಂಬ ಮಕ್ಕಳು ಈ ಮಾತಾಡ್ತಾರೆ. ಇನ್ಸಿಡೆಂಟ್ ನೋಡಿದಾಗ ನಿಮಗೆ ಪರ್ಸನಲಿ ಏನು ಫೀಲ್ ಆಗುತ್ತೆ? ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ಮೇಡಮ್, ನಮ್ಮ ಇಡೀ ಸಂಸ್ಥೆ ಕಟ್ಟಿರುವಂಥದ್ದು ನಮ್ದು ಒಂದು ಒಟ್ಟು ಕುಟುಂಬ ಅಂತ ನಾವು ಹೇಳೋದು, ಒಂದು ಅವಿಭಕ್ತ ಕುಟುಂಬ ಅಂತ. ನಮ್ಮಲ್ಲಿರೋ ಎಲ್ಲ ಶಿಕ್ಷಕರು ಇರ್ಬೋದು, ಬೇರೆ ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ಟೀಚಿಂಗ್ ಸ್ಟಾಫು, ಮಕ್ಕಳು, ಪೇರೆಂಟ್ಸು, ಇದೆಲ್ಲ ನಮ್ಮದೊಂದು ಅವಿಭಕ್ತ ಕುಟುಂಬ ಅಂತ ಇರೋದ್ರಿಂದ ಇಲ್ಲ ಹೊರಗೋಗಿರೋ ಮಕ್ಕಳು, ಅಷ್ಟು ಮಕ್ಕಳು, ಭಾಳಷ್ಟು ಮಕ್ಕಳು ಮತ್ತೆ ವಾಪಸ್ ಸಂಪರ್ಕ ಇಟ್ಕೊಂಡಿದ್ದಾರೆ. ಶಾಲೆ ಜೊತೆಗೆ ಬರ್ತಾರೆ, ಮೇಡಮ್ ಜೊತೆ ಮಾತಾಡ್ತಾ ಇರ್ತಾರೆ. ನಿರಂತರ ಒಂದು ಒಡನಾಟ ಮತ್ತು ಸಂಸ್ಥೆ ಮತ್ತು ಮಕ್ಕಳ ಮಧ್ಯೆ ಯಾವಾಗಲೂ ಇದೆ. ತುಂಬ ಕಮರ್ಷಿಯಲ್ ಇಲ್ಲದೆ ಇದ್ದಾಗ ಈ ಥರ ಇರೋಕ್ಕೆ ಸಾಧ್ಯ ಆಗುತ್ತೆ. ಇಡೀ ಜಗತ್ತೇ ಕಮರ್ಷಿಯಲ್ ಆಗಿರುವಾಗ ಇಲ್ಲಿ ಎಜುಕೇಷನ್ ಕಮರ್ಷಿಯಲ್ ಆ್ಯಂಗಲಲ್ಲೇ ನೋಡ್ತಾರೆ, ಆಸ್ಪೆಕ್ಟ್ಸಲ್ಲೇ ನೋಡ್ತಾರೆ, ನಮಗೇನಾದರೂ ಲಾಭ ಆಗುತ್ತಾ ಅಂತ ನೋಡ್ತಾರೆ. ವೈದ್ಯಕೀಯ ಸೇವೆಗಳು ಕೂಡ ಹಾಗೆ ಆಗಿದೆ. ಸೊ ಸುತ್ತಮುತ್ತಲು ಇಂಥದ್ದೇ ಪರಿಸ್ಥಿತಿ ಇರುವಾಗ ಗುಣಮಟ್ಟದ ಶಿಕ್ಷಣ ಅಂತ ಬಂದಾಗ ಮತ್ತು ಮೌಲ್ಯಗಳು ಅಂತ ಬಂದಾಗ ನೀವೆಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಸರ್ ಇದಕ್ಕೆ? ಮೇಡಮ್, ನನ್ನ ಫಸ್ಟ್ ಪ್ರಯಾರಿಟಿ ಇರೋದೇ ಮೌಲ್ಯಗಳು. ನೀವು 9ನೇ ಕ್ಲಾಸು 10ನೇ ಕ್ಲಾಸು ಫಸ್ಟ್ PUC ತಗೊಂಡಿರೋ ಮಾರ್ಕ್ಸ್ ಕಾರ್ಡ್ ನಿಮ್ಮ ಜೀವನದಾಗ ಏನು ಯಾವತ್ತೂ ಬರಲ್ಲ. ಆದರೆ ನೀವೇನು ಕಲಿತೀರಿ, ಯಾವ ಮೌಲ್ಯಗಳ ಜೊತೆ ನೀವು ಬದುಕ್ತೀರಿ, ಅದು ನಮ್ಮ ಜೀವನದ ದೊಡ್ಡ ಅಡಿಪಾಯ ಆಗುತ್ತೆ. ನಾನು ಇವತ್ತು ಬದುಕಿರೋದು ಸಹ ಆ ಮೌಲ್ಯಗಳ ಆಧಾರದ ಮೇಲೆ, ನನ್ನ ಮಾರ್ಕ್ಸ್ ಕಾರ್ಡ್ ಮೇಲೇನಲ್ಲ. ಹಾಗಾಗಿ ನಾನು ಸಮಾಜದಿಂದ ಏನು ಕಲ್ತಿದ್ದೀನಲ್ಲ ಅದೇ ದೊಡ್ಡ ಶಿಕ್ಷಣ. ಪ್ರತಿಯೊಬ್ಬ ವ್ಯಕ್ತಿನೂ ಜೀವನದ ಕೊನೆಯ ನಿಮಿಷದ ತನಕ ಅವ್ನು ಶಿಕ್ಷಣ ಪಡಿತಾನೆ ಇರ್ತಾನೆ. ಯಾವಾಗಲೂ ಅವ್ನು ಒಳ್ಳೆ ವಿದ್ಯಾರ್ಥಿ ಆಗಿದ್ರೆ ಅಷ್ಟೇ ಅವ್ನು ಒಬ್ಬೊಳ್ಳೆ ಶಿಕ್ಷಕ, ಒಬ್ಬೊಳ್ಳೆ ಪ್ರಜೆ, ಒಬ್ಬೊಳ್ಳೆ ತಂದೆ, ಒಬ್ಬೊಳ್ಳೆ ತಾಯಿ ಯಾವಾಗ ಆಗ್ತಾರೆ ಅಂದರೆ ಅವನು ಒಳ್ಳೆ ವಿದ್ಯಾರ್ಥಿ ಆದಾಗ ಮಾತ್ರ. ಪ್ರತಿ ಹಂತದಲ್ಲೂ ಕಲಿಯೋದಿದ್ದೇ ಇರುತ್ತೆ. ಹಾಗಾಗಿ ಕಲಿಕೆ ಅನ್ನೋಂಥದ್ದು ನಿರಂತರ. ಅದು ಇದ್ದಾಗ ಮಾತ್ರ ಈ ಥರದ್ದೆಲ್ಲ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ಯುವಕರಾಗಿರ್ಬಹುದು, ಒಂದು 3 ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದಾದ್ರೆ ಯಾವುದಂತ ಹೇಳ್ತೀರಾ? ಒಂದು, ತಮ್ಮ ಬಗ್ಗೆ ತಾವು ವಿಶ್ವಾಸ ಇಟ್ಕೊಳ್ಳೋ ಅಂಥದ್ದು. 2ನೇದು ಪ್ರಾಮಾಣಿಕವಾಗಿರುವಂಥದ್ದು. ತಾವು ಹೆಂಗಿದ್ರೆ ಹಂಗೆ ಬದುಕೋ ಅಂಥದ್ದು. ಮುಖವಾಡಗಳು ಹಾಕ್ಕೊಂಡು ಬದುಕೋದ್ರ ಬದಲಿ ತಾವು ಹೆಂಗಿದ್ದೀವಿ ಹಾಗೆ ಬದುಕ್ಬಿಟ್ರೆ ನಿಮ್ಗೆ ಅದ್ರ ಆಚೆ ಇನ್ನೇನೇ ಇಲ್ಲ. ನಿಮ್ಗೆ ಓದಿನ ಹವ್ಯಾಸ ಇದೆಯಾ ಸರ್? ಓದ್ತೀನಿ ಮೇಡಮ್, ಈಗಲೂ ಓದ್ತೀನಿ. ಯಾರು ನಿಮ್ಮ ಫೇವ್ರೆಟ್ ಆಥರ್ ಅಥವಾ ಲೇಖಕ?
ಯಾವ book ಅವ್ರು ನಿಮ್ಗೆ ಇವ್ರದ್ದು ತುಂಬಾ ಅಂತ ಇಷ್ಟ? ಏನಿಲ್ಲ, ಎಲ್ಲರದ್ದು ಓದ್ತೀನಿ ನಾನು. ಕುವೆಂಪುನ ಓದ್ತೀನಿ, ಬೇಂದ್ರೆಯವ್ರನ್ನ ಓದ್ತೀನಿ, ಕಾರಂತರನ್ನ ಓದಿದ್ದೀನಿ. ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳದ ಅವ್ರ ಜೀವನ ಚರಿತ್ರೆ 2-3 ಪುಸ್ತಕಗಳನ್ನ ಓದಿದ್ದೀನಿ. ರವಿ ಬೆಳಗೆರೆ ಅವ್ರು ಬರೆದಿರೋಂಥ ಭಾಳಷ್ಟು ಪುಸ್ತಕಗಳನ್ನ ಓದಿದ್ದೀನಿ. ಹಿಮಾಲಯನ್ ಬ್ಲೆಂಡರ್ ಇರ್ಬೋದು, ಆ ಥರದ್ದು ಬೇರೆ ಬೇರೆ ಪುಸ್ತಕಗಳನ್ನ ತುಂಬ ಓದಿದ್ದೀನಿ. ಪರ್ಟಿಕ್ಯುಲರ್ ಇದೆ ಆ ಥರ ಅಂತ ಏನಿಲ್ಲ, ಓದ್ತಾ ಇರ್ತೀನಿ. ಓಕೆ, ನೀವೊಬ್ಬ ಶಿಕ್ಷಣ ತಜ್ಞರಾಗಿ ಈ ಟ್ರೆಂಡ್ ಬದಲಾಗ್ತಾ ಇದೆಯಲ್ಲ, ಕ್ಲಾಸ್ ರೂಮ್ ಟ್ರೆಂಡ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ ಅನ್ನೋ ಟ್ರೆಂಡ್ ಆಗಿರ್ಬೋದು, ಈಗ AI ಅನ್ನುವಂಥ ಟ್ರೆಂಡ್ ಆಗಿರ್ಬೋದು, ಯಾವ ಥರ ನೋಡ್ತೀರಾ ಸರ್? ಇದು ಈಗಿನ ವಿದ್ಯಾರ್ಥಿಗಳಿಗೆ ಅಥವಾ ಈಗಿನ ಯುವ ಪೀಳಿಗೆಗೆ ಎಷ್ಟು ಅಗತ್ಯ? ಮೇಡಮ್, ನಾವು ಶಿಕ್ಷಣ ತಜ್ಞ ಅಂತ ಹೇಳಿದ್ರಲ್ಲ, ಅದು ತಪ್ಪು ಅಂತ ಅನ್ಸುತ್ತೆ. ನಾವು ಶಿಕ್ಷಣ ಪ್ರೇಮಿ ಅಂದ್ರೆ ಒಪ್ಕೊಂಡ್ಬಿಡ್ತೀವಿ. ನಿಮ್ ದೊಡ್ಡ ಗುಣ ಸರ್ ಅದು. ಏನಿಲ್ಲ, ಯಾಕಂತ ಹೇಳಿದ್ರೆ ನಿಮ್ ದೊಡ್ಡ ಗುಣ. ಒಬ್ಬ ಶಿಕ್ಷಣ ಪ್ರೇಮಿ ಅನ್ನೋಂಥದ್ದು. ಆಮೇಲೆ ನಾವು ಏನೆಲ್ಲ ಬಂದ ನಂತರನು ನಿಮ್ಮ ಮೌಲ್ಯಯುತ ಶಿಕ್ಷಣ ಇಲ್ಲದೆ ಹೋದ್ರೆ ಆ ಮಗುನ ಶಿಕ್ಷಣ ಪರಿಪೂರ್ಣ ಆಗಲ್ಲ. ನೀವೇನೆಲ್ಲ ಮಾತಾಡಿದ್ಮೇಲೆ ಮನೆಗೆ ಹೋದ್ಮೇಲೆ ಎಷ್ಟು ಕೊಡಮ್ಮ ಅಂತ ಹೇಳಲ್ಲ, ನೀರು ಕೊಡಮ್ಮ ಅಂತಾನೆ ಹೇಳ್ತೀವಿ ನಾವು, ಅಲ್ವಾ? ನೀರೊಂದು ಎಷ್ಟು ನಮ್ಮ ವೈಜ್ಞಾನಿಕ ಪರಿಭಾಷೆ ಒಳಗೆ. ಅದು ಮನೆಗೆ ಹೋದ ತಕ್ಷಣ ಯಾವುದೇ ತಂದೆ ತನ್ನ ಮಗುಗೆ ಇವನ್ ಎಷ್ಟು ಅಂದರೆ ನೀರು ಅಂತ ಕಲಿಸೋ ಅಂಥ ತಂದೆನೂ ಸಹ ಮನೆಗೆ ಹೋದ ನೀರು ಕೊಡು ಅಂತ ಹೇಳ್ತೇನೆ, ಎಷ್ಟು ಅಂತ ಹೇಳಲ್ಲ. ಹಾಗಾಗಿ ನಾವು ಯಾವ ಮಟ್ಟದ ಶಿಕ್ಷಣನ, ಆಧುನಿಕ ಶಿಕ್ಷಣನ ಪಡೆದ್ರೂ ಸಹ ನಮ್ಮ ಮೌಲ್ಯಗಳ ಜೊತೆಗೆ ಆ ಶಿಕ್ಷಣ ಪಡೆದೇ ಹೋದರೆ ಆ ಶಿಕ್ಷಣ ನಿರರ್ಥಕ. ನೀವೆಷ್ಟೇ ಎತ್ತರಕ್ಕೆ ಹೋದ್ರೂ ನಿಮ್ಮ ಕಾಲು ಯಾವಾಗಲೂ ಭೂಮಿ ಮೇಲಿದ್ದರೆ ಅದಕ್ಕೊಂದು ಗೌರವ ಇರುತ್ತೆ. ನಿಮ್ಮ ಕಾಲು ಭೂಮಿ ಮೇಲಿಲ್ಲ ಅಂದರೆ ಹೋಗಿರೋ ಹತ್ರ ಏನು ಯೂಸ್ ಆಗಲ್ಲ ಅಂತ ನಾನು ಅನ್ಕೊಂಡು. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೋಸ್ಟ್ಲಿ SPB ಅಂತ ಅನ್ಸುತ್ತೆ. ನಿಮ್ಮ ಸಂಸ್ಥೆಯಲ್ಲೇ ಬಂದಾಗ ಒಂದು ಇನ್ಸಿಡೆಂಟ್ ಆಗಿತ್ತು, ಏನದು? ಇಲ್ಲ, ಭಾಳ ದೊಡ್ಡ ಮೇರು ವ್ಯಕ್ತಿತ್ವದ ಗಾಯಕರವರು. ನಮ್ಮ ಸೋಮೇಶ್ವರೋತ್ಸವಕ್ಕೆ 2020 ಅವ್ರನ್ನ ಬೇರೆ ಸಂದರ್ಭದಲ್ಲಿ ಕರೀಬೇಕು ಅಂತ ಬಂತು. ನನಗೆ ತುಂಬ ಆತ್ಮೀಯರು MD ಪಲ್ಲವಿ ಮತ್ತು ಅರುಣ್, ಅವ್ರ ಇಡೀ ಕುಟುಂಬ. ನಾನು ಹೇಳಿದೆ SPB ಕರೆಸಿದ್ರೆ ನಮ್ಗೆ ಖುಷಿ ಆಗುತ್ತೆ ಅಂದೆ. ಆಯಿತು, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು, ಕರೆದ್ರು. ಪಾಪ ಅವ್ರದ್ದು ಒಪ್ಕೊಂಡ್ರು ಒಂದೇ ಮಾತಿಗೆ. ನಂಗೆ ಬೇರೆಯವ್ರು 1-2-3 ಹೇಳಿದ್ರು, ತುಂಬ ದೊಡ್ಡವರು, ಈ ಥರದ್ದೆಲ್ಲ ಸಣ್ಣ ಕಾರ್ಯಕ್ರಮಗಳಿಗೆ ಬರಲ್ಲ SPB ಅಂತ ಮೇರು ವ್ಯಕ್ತಿತ್ವ ಅಂತ. ಆದರೆ ಪಾಪ ಅವ್ರು ಒಂದಿನ ಮುಂಚೆನೇ ಬಂದರು. ಎಷ್ಟು ದೊಡ್ಡ ವ್ಯಕ್ತಿ ಅವರು ಅಂತೇಳಿ 2 ಘಟನೆಗಳು ಅವ್ರು ಇದ್ದಾಗ ನಡೀತು. ಪ್ಲೀಸ್. ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಂತ ಡಾಕ್ಟರ್ A. ಶಿವಯೋಗಿ ಸ್ವಾಮಿ ಅವ್ರನ್ನಲ್ಲಿ ಅವರು ಉಳ್ಕೊಂಡಿದ್ರು. ಸಂಜೆ 6 ಗಂಟೆಗೆ ಪ್ರೋಗ್ರಾಮು, 3 ಗಂಟೆಗೆ ಅವರು ಬಾಗಿಲು ಹಾಕ್ಕೊಂಡ್ರು ಅವ್ರ ರೂಮ್ದು. ಬಾಗಿಲು ಹಾಕೊಳ್ಳುವಾಗ ಅವ್ರು ನಮ್ಮ ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವ್ರಿಗೆ ಹೇಳಿದ್ದು ಒಂದು ಮಾತು ಅಂದರೆ, ಸಂಜೆ 6 ಗಂಟೆಗೆ ಪ್ರೋಗ್ರಾಮ್ ಇದೆ ಡಾಕ್ಟ್ರೇ, ನನಗೆ ಸಂಜೆ ಕಾರ್ಯಕ್ರಮ ಏನಾಗುತ್ತೋ ನಂಗೆ ಒಂಥರ ಸಣ್ಣ ಹೆದರಿಕೆ ಇದೆ, ನಾವೊಂದು 2-3 ಗಂಟೆ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ, ದಯಮಾಡಿ ಯಾರು ನಂಗೆ ಡಿಸ್ಟರ್ಬ್ ಮಾಡಬೇಡಿ. ಸಾವಿರಾರು ಹಾಡುಗಳು ಹೇಳಿರ್ತಕ್ಕಂಥ ಆ ದೊಡ್ಡ ಮೇರೆ ವ್ಯಕ್ತಿತ್ವ ಸಂಜೆಯ ಒಂದು ಕಾರ್ಯಕ್ರಮಕ್ಕೆ ನಾನು 3 ಅವರ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. SPB ಹೇಳಿದ ಮಾತಿದು, ನಂಗೊಂದು 3 ಅವರ್ಸ್ ಪ್ರಾಕ್ಟೀಸ್ ಬೇಕು ಅಂತ. ನನಗೆ ಆವಾಗ ಅನ್ನಿಸ್ತು, ಆ ವ್ಯಕ್ತಿ ಅಷ್ಟು ಎತ್ತರಕ್ಕೆ ಹೋದಂಥ ವ್ಯಕ್ತಿನೂ ತನ್ನ ಎಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಳ್ತಾರಲ್ಲ ಅವರು, ಆ ಪೂರ್ವ ಸಿದ್ಧತೆ ಇಲ್ಲದೆ ಹೋಗೋದೇ ಇಲ್ಲಲ್ಲ ನಮಗೆ. ಅದನ್ನು ಅವರಿಂದ ಕಲಿತೆ ನಾನು. ಅದು ಮುಗಿದ ಮೇಲೆ ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ವಾಪಸ್ ಬೆಂಗಳೂರಿಗೆ ಹೋಗೋದಿತ್ತು. ಕಾರ್ ಹತ್ತಿದ್ರು, ಅಲ್ಲಿರೋವಂಥ ವಾಚ್ಮ್ಯಾನ್ ಮತ್ತೆ 1 ನಿಮಿಷ ನಿಲ್ಲಿಸಿದ್ರು ಕಾರ್ನ. ವಾಚ್ಮ್ಯಾನ್ನ ಕರೆದ್ರು, ಬಾಯಿ ಇಲ್ಲಿ ಅಂದರು. ನಾನು ಯಾರು ಗೊತ್ತಾ ಅಂದರು. ಅವನು ಹೇಳ್ದ, ನಾನು SP ಬಲಸ್ವಾಮಿ ನೀವು ಅಂದ. ನಿನ್ನೆಯಿಂದ ನೀನು ನೋಡ್ತಾ ಇದ್ದೀನಿ ನಾನು, ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ನಿಂಗೆ ಆಸೆ ಇದೆ ಅಲ್ವಾ ಅಂದರು. ಹೌದು ಅಂದ. ಬಾ ಅಂತ ಕರೆದ್ರು. ಅವನ ಮಗ್ಳನ್ನ ನಿಲ್ಲಿಸ್ಕೊಂಡು ಫೋಟೋಗ್ರಾಫರ್ ಕರೆದು ಫೋಟೋ ತೆಗಿ ಇವನ ಜೊತೆಗೆ ಅಂತೇಳಿ ತೆಗೆಸ್ಕೊಂಡು, ನಾಳೆ ಇವನಿಗೆ ಆ ಫೋಟೋ ಕೊಡು ಅಂತ ಹೇಳಿ ಬಂದು ಆಮೇಲೆ ತಮ್ಮ ಕಾರ್ ಹತ್ಕೊಂಡು ಹೋದ್ರು. ನನಗೆ ಅಷ್ಟು ದೊಡ್ಡ ವ್ಯಕ್ತಿ ಒಬ್ಬ ಆರ್ಡಿನರಿ ವಾಚ್ಮ್ಯಾನು, ಸೆಕ್ಯೂರಿಟಿ ಗಾರ್ಡ್ನ ಕರೆದು SPB ಜೊತೆ ಫೋಟೋ ತೆಗೆಸ್ಕೋಬೇಕಂದ್ರೆ ಸಾವಿರಾರು ಜನ ಕಾಯ್ದೆ ಅಂತ ಸಮಯದಲ್ಲಿ ಇವ್ರು ಬಂದು ಫೋಟೋ ತೆಗೆಸ್ಕೊಂಡ್ರಲ್ಲ ಅವ್ರ ಜೊತೆಗೆ. ಅದರಿಂದ ಅವರು SPB ದೊಡ್ಡರಾದ್ರೆ ವಿನ ತುಂಬ ಹಾಡು ಹೇಳಿದ್ರು ಅಂತ ದೊಡ್ಡರಾಗಿಲ್ಲ. ಅವ್ರೇನು ನಾನು ನಡ್ಕೊಂಡ್ರಲ್ಲ, ಆ ನಡವಳಿಕೆ ಇತ್ತಲ್ಲ, ಆ ನಡವಳಿಕೆಯಿಂದ SPB ತುಂಬ ದೊಡ್ಡ ವ್ಯಕ್ತಿ ಆದರು. ನಾನು ಅವೆರಡನ್ನು ಅವರಿಂದ ಕಲಿತೆ. ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅನ್ನೋಂಥದ್ದು. ಇನ್ನೊಂದು ಕೆಳಮಟ್ಟದಿಂದ ನೀವು ವಿಶ್ವಾಸ ಪ್ರೀತಿ ಇದ್ದರೆ ನೀವು ದೊಡ್ಡವರಾಗ್ತೀರಿ. ಓಕೆ, ಒಬ್ಬ ಮನುಷ್ಯ ಅಥವಾ ಒಬ್ಬ ಯುವಕ ತನ್ನ ಗುರಿಯನ್ನು ಹೇಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಸರ್? ಯಾಕಂದರೆ ಒಬ್ಬ ಆಟೋ ಓಡಿಸ್ತಾ ಇದ್ದವರು ನೀವು ಇವತ್ತು ಇಷ್ಟು ದೊಡ್ಡ ಶಿಕ್ಷಣ ಪ್ರೇಮಿ ಆಗಿದ್ದೀರಿ, ರಾಜಕೀಯದಲ್ಲಿದ್ದೀರಿ, ಮತ್ತು ಈಗಲೂ ಕೂಡ ಸಮಾಜಕ್ಕೆ ಏನೋ ಒಂದು ಕೊಡಬೇಕು ಅನ್ನುವಂತಹ ಮಹದಾಸೆಯಿಂದ ಇದ್ದೀರಿ. ನೀವು ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಅದು ಯುವಕರಿಗೆ ಮಾದರಿ ಆಗುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಗುರಿ ಹೇಗೆ ಮಾಡ್ಕೋಬೇಕು, ಹೇಗಿಡಬೇಕು? ಪ್ರಿಪ್ರೇಷನ್ ಅಂತ ಏನಿಲ್ಲ, ನಾ ಹೇಳದ್ನಲ್ಲ, ಬದುಕಿಗಾಗಿ ಹೋರಾಟ ಅಷ್ಟೇ. ಓಕೆ, ನೀವು ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದಾಗ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಹೋರಾಟ ಮಾಡ್ತಾ ಹೋದರೆ ನಿಮ್ಮ ರಿಸಲ್ಟು ಪಾಸಿಟಿವ್ ಇರುತ್ತೆ. ಭಾಳ ಸರಿ ನಾನು ನಮ್ಮ ಯುವಕರುಗಳಿಗೆ ಹೇಳ್ತೀನಿ, ನಾಳೆ ಏನು ಅನ್ನೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ, ಇವತ್ತೇನಿದೆ ಇದರಲ್ಲಿ ಜೀವನ ಮಾಡೋಣ ಅಂತ. ಈಗ ನಾವು ಭಾಳ ಸರಿ ನೀವು ಇವತ್ತಿನ ನಮ್ಮ ಹುಡುಗರನ್ನ ನೀವು ನೋಡ್ರಿ, ಒಂದು 20-25 ವರ್ಷದ ತನಕ ಓದ್ತಾರೆ. ಓದಿದ ಮೇಲೆ ಏನಂದರೆ ನಾನು ನಾಳೆಗೆ ಕೆಲಸ ಹಿಡಿಬೇಕಲ್ಲ ಅಂತಾರೆ.
ಕೆಲಸ ಹಿಡಿದ ಮೇಲೆ ನೋಡ್ರಿ ನಾನು ನಾಳೆಗೆ ಎತ್ತಿಡ್ಬೇಕಲ್ಲ ಅಂತಾರೆ. ನೀವು ನಾಳೆ 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 ಅನ್ನೋದ್ರಾಗ ಬದುಕೋದ್ರ ಬದಲಿ ಇವತ್ತಿಗೆ ಬದುಕ್ರಿ ನೀವು. ಈ ನಾಳೆ ನಿಮಗೆ ಬಂದೇ ಬರುತ್ತೆ. ಇವತ್ತು ನೀವೇನು ಸಾಧನೆ ಮಾಡಬೇಕು ಅಂತ ಇದೆ, ಇವತ್ತಿಗೆ ನೀವೇನು ಅಚೀವ್ ಮಾಡಬೇಕು ಅಂತ ಸಣ್ಣ 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 ಗುರಿಗಳು ಇಟ್ಕೊಳ್ರಿ. 10 ಮೆಟ್ಲು ಹತ್ತೀನಿ, ಹತ್ತಿದ ಮೇಲೆ 20ಕ್ಕೆ ಗುರಿ ಇಟ್ಕೊಳ್ರಿ, 20 ಹತ್ತಿದ ಮೇಲೆ 30ಕ್ಕೆ ಇಟ್ಕೊಳ್ಳಿ. ನಾವು ಒಬ್ರಿಗೊಬ್ರು ಗುರಿಗಳು ನಾವೇ ಸಣ್ಣ ಸಣ್ಣ ಗುರಿಗಳನ್ನ ಫಿಕ್ಸ್ ಮಾಡಿದ್ರೆ ಹತ್ತೋದು ಭಾಳ ಈಸಿ. ಹಾಗಾಗಿ ನಾನು ಇವತ್ತಿಂದ ಏನು ಗುರಿ ಇದೆ ಅದನ್ನ ಇಟ್ಕೊಳ್ತೀನಿ, ಮುಂದೆ ಹೋಗ್ತೀನಿ, ನಾಳೆಗೆ ಏನಿದೆ ನಾಳೆ ಇಟ್ಕೊಳ್ತೀನಿ. ಓಕೆ, ನೀವು ಯುವಕರ ಧ್ವನಿ ಆಗೋದಕ್ಕೆ ಹೊರಟಿದ್ದೀರಿ ಸರ್, ನಿಮ್ಮ ಸಿದ್ಧತೆಗಳು ಹೇಗಿವೆ? ಚೆನ್ನಾಗಿದೆ ಮೇಡಮ್, ತೊಂದರೆ ಇಲ್ಲ. ಎಲ್ಲೋದ್ರೂ ತುಂಬ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ. ನಾನು ಒಬ್ಬ ಶ್ರೀಸಾಮಾನ್ಯನಾಗಿ ಎಲ್ಲರ ಜೊತೆಗೆ ಬೆರ್ತಿರೋದ್ರಿಂದ ಒಬ್ಬ ಸಾಮಾನ್ಯ ಪದವೀಧರನ ಸಂಕಷ್ಟಗಳೇನು ಅನ್ನೋದು ನನಗೆ ಗೊತ್ತಿರೋದ್ರಿಂದ ಎಲ್ಲೋದ್ರೂ ಒಂದು ಒಳ್ಳೆ ಸ್ಪಂದನೆ ಎಲ್ಲ ಕಡೆನೂ ಸಿಗ್ತಾ ಇದೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಪದವೀಧರರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸರ್? ಮೇಡಮ್, ಭಾಳಷ್ಟು ಜನ ಪದವೀಧರಿಗಿರುವಂಥದ್ದು ಏನು ಅಂತ ಹೇಳಿದ್ರೆ ಇವತ್ತು ಉದ್ಯೋಗದ ಅವಕಾಶಗಳು ಕೊರುತ್ತೆ. ಒಳ್ಳೆ ಉದ್ಯೋಗ ಇದೆ, ಅದಕ್ಕೆ ತಕ್ಕಂಥ ನಮ್ಮ ಓದಿಲ್ಲ, ಅಥವಾ ಓದಿದೆ ಅದಕ್ಕೆ ತಕ್ಕಂಥ ಉದ್ಯೋಗ ಇಲ್ಲ. ಇದು ನಮ್ಮ ದೊಡ್ಡ ಸಮಸ್ಯೆ. ಅದು ನಮ್ಮ ಭಾಳಷ್ಟು ಪದವೀಧರಿಗೆ ಇವತ್ತು ನಮ್ಮ ಶಿಕ್ಷಣ ಏನು ಕೊಡ್ತಾ ಇದೆ, ನೀನು ಕೆಲಸ ಮಾಡೋದನ್ನ ಹೇಳ್ಕೊಡ್ತಾ ಇದೆ, ಕೆಲಸ ಕೊಡೋದನ್ನ ಹೇಳ್ಕೊಡ್ತಾ ಇಲ್ಲ. ನಾನು ನಮ್ಮ ಯುವಕರಿಗೆ ಹೇಳೋದಿಷ್ಟೇ, ನೀವು ಮನ್ಸು ಮಾಡಿದ್ರೆ 1000 ಜನಕ್ಕೆ ಉದ್ಯೋಗ ಕೊಡ್ಬೋದು. ನೀವು ತುಂಬ ಆ ಥರದ ಉದಾಹರಣೆಗಳು ನಿಮಗೆ ಸಿಗ್ತವೆ. ನಿಮಗೆ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವ್ರನ್ನ ತೊಗೊಂಡ್ರೆ ಒಬ್ಬ ಸಾಮಾನ್ಯ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಇದ್ದಂಥವ್ರು ಇವತ್ತು 1000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅಂದರೆ ಅವ್ರು ಕೆಲಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಅಷ್ಟೇ ಮಾಡ್ತಾಯಿದ್ರು, ಕೆಲಸ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರಲ್ಲ ನಮ್ಮ ಆದರ್ಶ ಸಂಕೇಶ್ವರ್ ಅಂತವ್ರು. ನಿಮಗೆ ನಾನು ಎಲ್ಲ ಓದ್ತಾ ಇದ್ದೆ, ನಮ್ಮ ಶಂಕರ್ ಬಿದ್ದಿ ಅವ್ರದ್ದು, ಅವ್ರು ಸ್ವಂತ ಸಾಮಾನ್ಯ ಊರು ಅವ್ರದ್ದು. ಒಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದಂಥ ಶಂಕರ್ ಬಿದ್ರಿ, ಬಿಳಿಗಿ ಅಂತ ಒಂದು ಊರದು, ಅಲ್ಲಿಂದ ಬಂದಿರೋವಂಥವ್ರು. ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದ್ರು. ಅಂದರೆ ನೀವು ಸ್ವತಂತ್ರವಾಗಿ ಶ್ರಮ ಹಾಕಿ ಮಾಡಿದ್ರೆ ನೀವು ಯಾವ ಉದ್ಯೋಗ ಮಾಡಿದ್ರೆ ಆ ಉದ್ಯೋಗದಲ್ಲಿ ನೀವು ದೊಡ್ಡ ವ್ಯಕ್ತಿ ಆಗ್ತೀರಿ. ಅದು ನಮ್ಮ ಪದವೀಧರಲ್ಲಿ ಆ ಛಲ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅವ್ರದ್ದು ವಿನಂತಿ ಮಾಡೋದಿಷ್ಟೇ, ಸೋಲಿಗೆ ಯಾವತ್ತೂ ಅಂಜಬೇಡ್ರಿ. ಪ್ರತಿ ಎಲ್ಲಿ ನಾವು ಸೋಲ್ತೀವೋ ಆ ಸೋಲಿಂದನೇ ಮತ್ತೆ ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗಾಗಿ 1-2 ಸೋಲಾಗುತ್ತೆ. ಸಕ್ಸಸ್ ಆಗಿರೋ ಯಾವ ವ್ಯಕ್ತಿನೂ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಯಾವತ್ತೂ ಆಗಿಲ್ಲ. ಸೋತು 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 ಸಕ್ಸಸ್ ಆಗಿರೋವಂಥದ್ದು. ಹಾಗೆ ಎಲ್ಲ ಸೋಲಲ್ಲಿ ನಾವು ಒಂದು ಪಾಠ ಕಲ್ತ್ಕೊಂಡು ನಾವು ಮಾಡಿದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ಪದವೀಧರರು ಪಡೀತಾರೆ ಅಂತ. ಆಕ್ಚುಲಿ ಆಗ್ನೇಯ ಪದವೀಧರರ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆ ಯಾವುದು, ಅಥವಾ ಇದನ್ನ ನಾನು ಸರಿಪಡಿಸಬಲ್ಲೆ ಅಥವಾ ಸರಿ ಮಾಡಲೇಬೇಕಾಗಿದೆ ಅನ್ನೋದು ನಿಮ್ಗೆ ಯಾವ್ದು ನೋಡಿ ಅನ್ಸುತ್ತೆ? ಮೇಡಮ್, ಇಲ್ಲಿ ಪದವೀಧರರ ಸಮಸ್ಯೆ ಅನ್ನೋದಕ್ಕಿಂತ ಇಡೀ ರಾಜ್ಯದ ಪದವೀಧರ ಸಮಸ್ಯೆ ಇದೆ. ಇವತ್ತಿನ ನಮ್ಮ ಸರ್ಕಾರಗಳು ಏನಿದಾವಲ್ಲ, ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಂಗೆ ತುಂಬ ಹೆಚ್ಚು ಏನು ಕೆಲಸ ಮಾಡ್ತಾ ಇಲ್ಲ. ಪದವೀಧರರಿಗೆ ಈಗ ನಮ್ಮಂಥ ಸಂಸ್ಥೆಗಳಿಗೆ ನಮ್ಗೆ ಒಳ್ಳೆ ಸೋಷಲ್ ಟೀಚರ್ ಬೇಕು, ಒಳ್ಳೆ ಇಂಗ್ಲೀಷ್ ಟೀಚರ್ ಬೇಕು. ಇವತ್ತು ನಮ್ಗೆ ಲ್ಯಾಂಗ್ವೇಜ್ ಓದೋರ ಸಂಖ್ಯೆ ಕಡಿಮೆ ಆಗಿದೆ. ಹೆಚ್ಚಿನ ನಮ್ಮ ಉದ್ಯೋಗದ ಅವಕಾಶಗಳು ಕಾಲೇಜ್ ಮಟ್ಟದಲ್ಲಿ ಈಗ ನೀವು ಭಾಳಷ್ಟು ಮೆಟ್ರೋಪಾಲಿಟನ್ ಸಿಟಿಗಳಿಗೆ ನೋಡಿದ್ರೆ ಆಂಧ್ರದ ಟೀಚರ್ಸ್ ಇದ್ದಾರೆ PU ಕಾಲೇಜ್ಗಳಲ್ಲಿ. ನಮ್ಮ ಲೋಕಲಿಟ್ಸ್ ಇಲ್ಲ. ನಾವು ಆ ಹುಡುಗರಿಗೆ ನಿಮಗೆ ಓದಿದ್ರೆ ಏನಾಗುತ್ತೆ ಅನ್ನೋದು ನಾವು ಹೇಳ್ತಾ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ನಂದು ಉದ್ದೇಶ ಇಷ್ಟೇ, ಭಗವಂತನ ಆಶೀರ್ವಾದದಿಂದ ಅವಕಾಶ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಉದ್ಯೋಗ ಮೇಳಗಳನ್ನ ಮಾಡೋದ್ರ ಮುಖಾಂತರ ಕೆಲಸ ಕೊಡೋವಂಥವ್ರನ್ನ ಮತ್ತು ಕೆಲಸ ಬೇಕಾದವ್ರನ್ನ ಇಬ್ರು ಸೇರ್ಸೋ ಅಂತ ಒಂದು ಸೇತುವೆಯಾಗಿ ಕೆಲಸ ಮಾಡೋವಂಥದ್ದು. ಭಾಳಷ್ಟು ಬಡ ಮಕ್ಕಳಿಗೆ ಇವತ್ತು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗಲಿಕ್ಕೆ ತುಂಬ ಕಷ್ಟ ಇದೆ. ಹಾಗಾಗಿ ನಂದೇ ಸ್ವಂತ ಖರ್ಚು, ಸರ್ಕಾರದ ಅನುದಾನಕ್ಕೆ ಹೋಗ್ಬಿಟ್ರೆ ಭಾಳ ಲೇಟ್ ಆಗ್ಬಿಡುತ್ತೆ. ಈ 108 ಕೊಯ್ರುಗಳು ಬರ್ತವೆ. ನಂದೇ ಸ್ವಂತ ಅನುದಾನದಲ್ಲಿ, ನಂದೇ ಸ್ವಂತ ಹಣದಲ್ಲಿ 5 ಜಿಲ್ಲೆಗಳಲ್ಲಿ ಪದವೀಧರರ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಲೈಬ್ರರಿ ಮಾಡಬೇಕು ಅನ್ನೋಂಥ ಒಂದು ಕನಸು ಇಟ್ಕೊಂಡಿದ್ದೀನಿ. ಅದ್ರ ಮುಖಾಂತರ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಮಾಡಿಸ್ಬೋದು ನಮ್ಮ ಪದವೀಧರರ ವಿದ್ಯಾರ್ಥಿಗಳಿಗೆ. ಒಂದಿಷ್ಟು ಮೂಲಭೂತ ಸೌಕರ್ಯಗಳನ್ನ ಕೊಡೋ ದೃಷ್ಟಿಯಿಂದನೂ ನಾವು ಮಾಡೋದು ಹೆಲ್ಪ್ ಆಗುತ್ತೆ. ನಾನು ಮೊನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ಲೈಬ್ರರಿಗೆ. ಎಲ್ಲರೂ ಹೋದಲ್ಲಿ ನಾನು ಲೈಬ್ರರಿ ಭೇಟಿ ಆಗ್ತಾ ಇರ್ತೀನಿ. ಚಿತ್ರದುರ್ಗ ಲೈಬ್ರರಿಗೆ ಹೋದಾಗ ಒಂದು 250-300 ಮಕ್ಕಳು ಓದ್ತಾ ಇದ್ರು. ಅದೆಲ್ಲ ಬ್ಯಾಕ್ಗ್ರೌಂಡ್ ತೊಗೊಂಡ್ರೆ ಅವರೆಲ್ಲ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರೋವಂಥ ಮಕ್ಕಳುಗಳು, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕಡೆಯಿಂದ ಬಂದಿರೋಂಥ ಮಕ್ಕಳುಗಳು. ಅವ್ರ ಹತ್ರ ಎಲ್ಲ ಕೇಳ್ತಾ ಹೋದ್ಮೇಲೆ ಅವರೊಂದು ಸಮಸ್ಯೆ ಹೇಳಿದ್ರು ನನಗೆ. ಒಂದು ಕುಡಿಯೋ ನೀರಿನ ಸಮಸ್ಯೆ ಹೇಳಿದ್ರು. ಒಂದು 20-25 ಕ್ಯಾನ್ ನೀರು ತರಿಸ್ತಾ ಇದ್ವಿ ಸರ್ ನಾವಿಲ್ಲಿ, ನಮಗೊಂದು ಕುಡಿಯೋ ನೀರಿಂದ ಒಂದು ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂದರು. ನಾನು ಮತ್ತೆ ಲೇಟ್ ಮಾಡಲಿಲ್ಲ. ಅವ್ರಿಗೆ ಒಂದು 4ರಿಂದ 5ನೇ ದಿನದೊಳಗೆ ಅವ್ರಿಗೆ ಅಷ್ಟು ಮಕ್ಕಳಿಗೆ ಕುಡಿಯೋಕ್ಕೆ ಒಂದಿಷ್ಟು ಒಳ್ಳೆ ಮಿನರಲ್ ವಾಟರ್ ಇರೋವಂಥ ಒಂದು 30,000 ಏನೋ ಆಯಿತು ಅಂತ ಅನಿಸುತ್ತೆ. ಅವ್ರಿಗೊಂದು ನೀರಿಂದ ಹಾಕ್ಸ್ಕೊಟ್ಟೆ ನಾನು ಚಿತ್ರದುರ್ಗ ಗೌರ್ಮೆಂಟ್ ಸೆಂಟ್ರಲ್ ಲೈಬ್ರರಿಯಲ್ಲಿ. ಅಂದರೆ ಈ ಥರದ್ದು ನಾವು ಸಮಾಜಕ್ಕೆ ಸ್ಪಂದಿಸ್ಬೇಕು ಅನ್ನೋಂಥದ್ದು ನನ್ನ ಯೋಚನೆ. ಅದ್ರ ಜೊತೆಗೆ ನೀವು ಮೀನನ್ನು ಇವತ್ತು ಕೊಟ್ಬಿಟ್ರೆ ಅವ್ನು ಊಟ ಮಾಡಿಬಿಡ್ತಾನೆ. ಆದರೆ ಮೀನು ಹಿಡಿಯೋದು ಕಲಿಸಿದ್ರೆ ಅವ್ನ ಪಾಡಿಗೆ ಅವ್ನು ಹಿಡ್ಕೊಂಡು ಊಟ ಮಾಡ್ತಾನೆ, ಜೀವನ ನಡೆಸ್ತಾನೆ.
ಹಂಗೆ ಆ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಮಾಡಬೇಕು ಅನ್ನೋ ಅಂಥದ್ದು ನನ್ನ ಮೂಲ ಉದ್ದೇಶ. ಒಬ್ಬ ಶಿಕ್ಷಣ ತಜ್ಞರಾಗಿ ಮತ್ತು ರಾಜಕೀಯ ಮುಖಂಡರಾಗಿ ನೀವು ಎಲೆಕ್ಟ್ ಆದ ತಕ್ಷಣ ಈ ನೀತಿಯನ್ನ ನಾನು ಬದಲಾಯಿಸಬೇಕು ಅನ್ನೋದಾದ್ರೆ ಯಾವುದು? ಮೇಡಮ್, ಈ ನೀತಿಗಳು ಬದಲಾವಣೆ ನೀತಿಗಳು ಮಾಡೋವಂಥದ್ದು ಯಾವುದೇ ಒಬ್ಬ MLC ಕೈಲಿರಲ್ಲ. ನಾ ಹೇಳಿದ್ನಲ್ಲ ಆಗಲೇ, ಮುಖವಾಡ ಇಲ್ಲದೆ ಬದುಕಬೇಕು ಅನ್ನೋಂಥದ್ದು ನನ್ನ ಆಸೆ. ಸುಮ್ಮನೆ ಏನೇನೋ ಆಶ್ವಾಸನೆಗಳು ಹೇಳೋದಕ್ಕಿಂತ ಸರ್ಕಾರ ನೀತಿಗಳು ಬದಲಾವಣೆ ಮಾಡೋವಂಥದ್ದು ಅಥವಾ ಶಿಕ್ಷಣ ಕ್ಷೇತ್ರದ ನೀತಿಗಳನ್ನ ಬದಲಾವಣೆ ಮಾಡೋವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ, ಒಬ್ಬ ವಿಧಾನ ಪರಿಷತ್ ಸದಸ್ಯನ ಅಥವಾ ವಿಧಾನಸಭೆಯ ಸದಸ್ಯನ ಕೈಲಿರಲ್ಲ. ಅದು ಸರ್ಕಾರದ ನೀತಿ ನಿಲುವುಗಳಾಗಿರುತ್ತೆ. ಅದು ನಂದೇನು ಅಂತ ಹೇಳಿದ್ನಲ್ಲ, ವೈಯಕ್ತಿಕವಾಗಿ ಅವ್ರನ್ನ ಮೋಟಿವೇಟ್ ಮಾಡೋ ದೃಷ್ಟಿಯಿಂದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಶಿಕ್ಷಕರು ಮತ್ತು ಪದವೀಧರರ ಸಮಸ್ಯೆಗಳಿಗೆ ಧ್ವನಿಯಾಗಿ ಅವನು ವಿಧಾನ ಪರಿಷತ್ಗೆ ಎಷ್ಟು ಪಾಸಿಟಿವ್ ಆಗಿ, ಎಷ್ಟು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಒಂದು ಪ್ರೆಸೆಂಟ್ ಮಾಡೋಂಥ ಕೆಲಸವಂತೂ ಮಾಡ್ತೀನಿ. ಓಕೆ, ರಾಜಕೀಯದಲ್ಲಿ ಶಿಕ್ಷಣದ ಪಾತ್ರ ಏನಿದೆ ಸರ್? ಏನು ವಹಿಸುತ್ತೆ? ಮೇಡಮ್, ಶಿಕ್ಷಣ ಇಲ್ಲದೆ ಇದ್ರೆ ರಾಜಕಾರಣ ಅಲ್ಲ. ಆದರೆ ಹಂಗಂತ ಅದು ನಿಮಗೆ ಪುಸ್ತಕದ ಶಿಕ್ಷಣನೇ ಬೇಕಾ? ಇಲ್ಲ. ನಿಮಗೆ ಕಾಮರಾಜ್ ನಾಯ್ಡು ಅಂತ ಹೇಳಿ ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳಾಗಿದ್ರು ಹಿಂದೆ. ನನಗಿರೋ ಮಾಹಿತಿ ಪ್ರಕಾರ ಅವ್ರು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಿದ್ರು. ಆದರೆ ಅದ್ಭುತವಾದಂಥ ಒಬ್ಬ ಜನಸೇವಕರಾಗಿ ಕೆಲಸ ಮಾಡಿದ್ರು. ತುಂಬ ಅದ್ಭುತವಾದಂಥ ಒಬ್ಬ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು. ನಾ ಹೇಳೋದು ಶಿಕ್ಷಣ, ಫಾರ್ಮಲ್ ಶಿಕ್ಷಣ ಅನ್ನೋದಕ್ಕಿಂತ ಜೀವನ ಶಿಕ್ಷಣ ಕಲ್ತಿರೋವಂಥವ್ರು ನಿಮಗೊಂದು ಒಳ್ಳೆ ರಾಜಕಾರಣ ಮಾಡ್ಬೋದು ಅಂತ ನನಗನ್ಸುತ್ತೆ. ನಿಮ್ಮ ರೋಲ್ ಮಾಡೆಲ್ ಯಾರು ಸರ್? ರಾಜಕಾರಣದಲ್ಲ, ನನಗೆ ವಾಜಪೇಯಿ ನನ್ನ ರೋಲ್ ಮಾಡಲ್ಲ. ಆ್ಯಕ್ಚುಲಿ ಓಕೆ, ವಾಜಪೇಯಿ ಎಂದು ಒಬ್ಬ ರಾಜಕಾರಣಿಯಾಗಿ ಅವರು ಈ ದೇಶದ ಜನಕ್ಕೆ ಕಾಣಲೇ ಇಲ್ಲ. ಒಬ್ಬ ರಾಜನೀತಜ್ಞನಾಗಿ ಈ ದೇಶಕ್ಕೆ ಕಂಡ್ರು. ನೀವು MLC ಆದ ನಂತರ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತ ನಿಮ್ಗನ್ಸುತ್ತೆ, ಅಥವಾ ಪ್ರಿಪ್ರೇಷನ್ ಅದಕ್ಕೆ ಮಾಡ್ಕೊಂಡಿದ್ದೀರಿ? ಮೇಡಮ್, ಇದು ಭಾರತೀಯ ಜನತಾ ಪಕ್ಷದ ಅತ್ಯಂತ ಭದ್ರಕೋಟೆ ಆಗ್ನೇಯ ಪದವೀಧರ ಕ್ಷೇತ್ರ. 10 ಚುನಾವಣೆಗಳಾಗಿದೆ. 8 ಚುನಾವಣೆಗಳು BJPನೇ ಗೆದ್ದಿದೆ, 2 ಚುನಾವಣೆ JDS ಗೆದ್ದಿದೆ. ಕಾಂಗ್ರೆಸ್ ಯಾವತ್ತೂ ಇಲ್ಲಿ ಡೆಪಾಸಿಟ್ನು ತೆಗ್ದಿಲ್ಲ. ಹಾಗಾಗಿ MLC ಆದ ನಂತರ ಅಂತ ಅಲ್ಲ, MLC ಆಗೇ ಆಗ್ತೀನಿ ಅನ್ನೋ ವಿಶ್ವಾಸ, ಸಂಘಟನೆ ಮತ್ತು ನಮ್ಮ ಹಿರಿಯರ ಮೇಲೆ ಇಟ್ಕೊಂಡೇ ಈ ಚುನಾವಣೆ ಸ್ಪರ್ಧೆ ಮಾಡಿರುವಂಥದ್ದು. ನಾ ಹೇಳಿದ ಮೇಡಮ್, ಆಗಿ ಮಿನಿಮಮ್ 6 ತಿಂಗಳೊಳಗೆ 5 ಜಿಲ್ಲೆಯ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಲೈಬ್ರರಿ ಅಂತ ಇಮಿಡಿಯೇಟಾಗಿ ನಾನು ಪ್ರಾರಂಭ ಮಾಡ್ತೀನಿ. ಅದ್ರ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಮಕ್ಕಳನ್ನ ತಯಾರು ಮಾಡೋವಂಥ ಕೆಲಸ. ಅದ್ರ ಜೊತೆಗೆ ನಿರಂತರವಾಗಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ, ತುಂಬ ಜನ ನನಗೆ ಒಳ್ಳೆ ಸ್ನೇಹಿತರುಗಳಿದ್ದಾರೆ, ಆ ಥರ ಸ್ನೇಹಿತರುಗಳಿಂದ ಆ ಮಕ್ಕಳುಗಳಿಗೆ ಒಂದಿಷ್ಟು ಕ್ಲಾಸ್ ಮಾಡಿಸೋವಂಥ ಕೆಲಸ ಮಾಡ್ತೀನಿ ಫಸ್ಟ್. ಓಕೆ, ಸೊ ನಿಮಗೆ ಈ ಕಾನ್ಫಿಡೆಂಟ್ ಇದೆ ಸರ್. ಗುಡ್, ಒಳ್ಳೆ ಕೆಲಸ ಆಗಲಿ. ನೀವೊಬ್ಬ ಶಿಕ್ಷಣ ತಜ್ಞ, ನಿಮ್ಮಂಥವರು ರಾಜಕಾರಣಕ್ಕೆ ಅಥವಾ ಅಧಿಕಾರಕ್ಕೆ ಬಂದರೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಅದರ ಜೊತೆಗೆ 10 ವರ್ಷದ ಬಳಿಕ ನಿಮ್ಮ ಆಗ್ನೇಯ ಪದವೀಧರರ ಕ್ಷೇತ್ರವನ್ನು ಹೇಗೆ ಕಾಣ್ತೀರಿ ನೀವು? ಮೇಡಮ್, ನಾ ಎಲ್ಲೇ ಹೋದರೂ ಹೇಳ್ತಾ ಇದ್ದೀನಿ. ಈಗ ನಂಗೆ ಮೋದಿ ಒಂದು ಮಾತು ಹೇಳಿದ್ರು 2014ರಲ್ಲಿ, ನಮ್ಮ ಸನ್ಮಾನ್ಯ ಈ ದೇಶದ ಅತ್ಯುತ್ತಮ ನಾಯಕತ್ವವನ್ನು ಕೊಟ್ಟಂಥ ನರೇಂದ್ರ ಮೋದಿಜಿಯವರು, ನಾನು 2019 ಚುನಾವಣೆಗೆ ಬರುವಾಗ ನಮ್ಮ BJPಯ ಕಾರ್ಯಕರ್ತ ತುಂಬ ಆತ್ಮವಿಶ್ವಾಸದಿಂದ ಎತ್ತಿ ನಾನು ಮೋದಿಯವ್ರಿಗೋಸ್ಕರ, BJPಗೋಸ್ಕರ ಮತ್ತೆ ನಾನು ಮತ ಕೇಳ್ತಾ ಇದ್ದೀನಿ ಅಂತಂದು ಹೇಳೋಂಗೆ ನಡ್ಕೊಳ್ತೀನಿ ಅನ್ನೋಂಥ ಮಾತನ್ನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳಿದರು. ನಾನು ಸಹ 2032ಕ್ಕೆ ಮತ್ತೆ ಸಂಘಟನೆಯ ಚುನಾವಣೆ ಬರುತ್ತೆ. ಇದು ಯಾವುದೇ ವ್ಯಕ್ತಿಯ ಚುನಾವಣೆ ಅಲ್ಲ. ಈ ಪರಿಷತ್ ಚುನಾವಣೆ ಇದೆಯಲ್ಲ, ಯಾರೇ ವ್ಯಕ್ತಿಯ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಘಟನೆಯ ಚುನಾವಣೆ. 2032ರಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ, ನಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ BJP ಅವಕಾಶ ಕೊಟ್ಟಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ವಿಧಾನ ಪರಿಷತ್ ಸದಸ್ಯ ಆದರೆ ಹೆಂಗೆ ನಡ್ಕೋಬೋದು ಅನ್ನೋದಕ್ಕೊಂದು ಮಾದರಿ ಆಗಂಗೆ ನಾನು ಈ ಕ್ಷೇತ್ರನ ಉಳಿಸ್ಕೊಳ್ತೀನಿ.